ಬೆಂಡೆಕಾಯಿ ಹುಳಿ ಮಾಡ್ತಾ ಇದ್ದೀನಿ. ಬೆಂಡೆಕಾಯಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಕಾಯಿ, ಈರುಳ್ಳಿ ಮತ್ತು ಒಗ್ಗರಣೆಗೆ ಈರುಳ್ಳಿ, ಅರಿಶಿನ, ಸಾಂಬಾರು ಪೌಡ್ರು, ಕರಿಬೇವು, ಜೀರಿಗೆ, ಸಾಸಿವೆ, ಕಡಲೆ, ಟೊಮೊಟೊ. ಈಗ ಬೆಂಡೆಕಾಯಿ ಹಾಕಿ ಹುರ್ಕೊಳ್ಳೋಣ ಚೆನ್ನಾಗಿ. ಈ ಬೆಂಡೆಕಾಯಿ ಹುರಿಯೋಷ್ಟಕ್ಕೆ ರುಬ್ಕೊಳ್ಳೋಣ. ಏನೇನು ರುಬ್ಬಕ್ಕೆ ಬೇಕು ಅಂತ ಹೇಳ್ತೀನಿ. ಒಂದು ಸ್ವಲ್ಪ ಹುಣಸೆ ಹಣ್ಣು, ಈರುಳ್ಳಿ, ಕಾಯಿ ಹಾಕ್ತಾ ಇದ್ದೀನಿ, ಒಂದು ಸ್ವಲ್ಪ ಕಡಲೆ ಗಟ್ಟಿ ಬರಲಿ ಅಂತ, ಒಂದು ಸ್ವಲ್ಪ ಅರಿಶಿನ, ಸಾಂಬಾರು ಪೌಡ್ರು 2 ಸ್ಪೂನ್ ಹಾಕ್ತೀನಿ. ಅದು ಬೆಂಡೆಕಾಯಿ ಹುರಿಯೋಷ್ಟೊತ್ತಿ ಇದು ರುಬ್ಕೊಂಬಿಡ್ತೀನಿ, ರೆಡಿ ಆಗುತ್ತೆ. ಈಗ ಹುರ್ಕೊಳ್ತಾ ಇದ್ದೀನಿ. ಇಷ್ಟಾದರೆ ಸಾಕು ಬೆಂಡೆಕಾಯಿ. ಇದನ್ನು ಸೈಡಿಗೆ ತೆಗಿತಾನ. ಈಗ ಸಾಂಬಾರು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಬಾಣಲಿ ಇಟ್ಟಿದ್ದೀನಿ, ಒಂದು ಸ್ವಲ್ಪ ಬಿಸಿ ಆಗಲಿ. ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ. 1 ಸ್ಪೂನ್ ಸಾಕು ಎಣ್ಣೆ, ಒಗ್ಗರಣೆಗಷ್ಟೇ ಸಾಕು. ಸ್ವಲ್ಪ ಎಣ್ಣೆ ಕಾಯಲಿ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಕಾದಿದೆ, ಈರುಳ್ಳಿ ಹಾಕ್ತೀನಿ. ಸ್ವಲ್ಪ 1-2 ನಿಮಿಷ ಎಣ್ಣೆಲಿ ಮಾಡಲಿ. ಗ್ಯಾಸ್ ಸಣ್ಣ ಮಾಡಿಕೊಂಡು ಟೊಮೊಟೊ ಹಾಕ್ತಾಯಿದ್ದೀನಿ. ನಾನು 2 ಟೊಮೊಟೊ ತಗೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಮಗ್ಲಿ. ಟೊಮೊಟೊ ಮಗ್ಗಿದೆ. ಟೊಮೊಟೊ ಮಗ್ಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ, ಬೇಗ ಮಗ್ಗುತ್ತೆ. ಈಗಾಗಿದೆ. ನಾನು ಬೆಂಡೆಕಾಯಿ ಹುರ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂತೀನಿ. ನಾನು ಹುರ್ಕೊಂಡಿದ್ನಲ್ಲ ಅದು ಬೆಂಡೆಕಾಯಿ ಹಾಕ್ಕೊತಾ ಇದ್ದೀನಿ. ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂತೀನಿ. ತುಂಬ ಚೆನ್ನಾಗಾಗುತ್ತೆ ಇದು. ಸ್ವಲ್ಪ ಹಸಿ ವಾಸನೆ ಹೋಗಲಿ. 1-2 ನಿಮಿಷ ಬಿಸಿ ಈಗ ಅನ್ನಿ ಸಾಕು. ಈಗ ನೀರು ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಈಗ ಮಾಡ್ಕೊಳ್ಳಿ. ಇಷ್ಟಾದರೆ ಸಾಕು. ಈಗ ಒಂದು ಸ್ವಲ್ಪ ಕುದೀಲಿ. ಬೆಂಡೆಕಾಯಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಮುದ್ದೆಗೆ, ಅನ್ನಕ್ಕೆ ಎಲ್ಲ. ಈಗ ಕರಿಬೇವು ಹಾಕ್ತಾ ಇದ್ದೀನಿ. ಬೆಂಡೆಕಾಯಿ ಸಾಂಬಾರು ರೆಡಿಯಾಗಿದೆ. ಅನ್ನದ ಜೊತೆ, ಮುದ್ದೆ ಜೊತೆ, ಇಲ್ಲಾಂದರೆ ಚಪಾತಿ ರೊಟ್ಟಿ ಜೊತೆನೂ ಚೆನ್ನಾಗಿರುತ್ತೆ. ಮಾಡ್ಕೊಂಡು ನೋಡಿ ಹೆಂಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.